ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇಲ್ಲಿ ನಾನು ಮಂಗಳವಾರ ಸಂಜೆಯಿಂದ ಕುಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆ ಅಂದರೆ ಸುಮಾರು ಒಂದು 3:30 ಟೈಮ್ ಆಗಿತ್ತು. ಬೆಳಗ್ಗೆ ತಿಂಡಿದು ಮಧ್ಯಾಹ್ನ ಊಟದ್ದು ಎಲ್ಲ ಆದ ನಂತರ ಪಾತ್ರೆ ಎಲ್ಲ ಬೆಳಗ್ಗೆ ಇಟ್ಬಿಡೋಣ ಅಂತ ಇಲ್ಲಿ ಯುಟಿಲಿಟಿ ಏರಿಯಾಗೆ ಬಂದಿದ್ದೀನಿ. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಿರ್ತೀರ, ಅಡುಗೆ ಮನೆ ಸಿಂಕ್ ಯಾವಾಗಲೂ ಖಾಲಿ ಇರುತ್ತಲ್ಲ ಹೇಗೆ ಅಂತ. ನಮಗೆ ಅಡುಗೆ ಮನೆಗೆ ಅಟ್ಯಾಚ್ಡ್ ಆಗಿರೋ ಹಾಗೆ ಬ್ಯಾಕ್ ಸೈಡಲ್ಲಿ ಒಂದು ಯುಟಿಲಿಟಿ ಇದೆ. ಸೊ ಅದರಲ್ಲಿ ಡೀಪ್ ಸಿಂಕ್ ಇಟ್ಸಿರೋದ್ರಿಂದ ಎಲ್ಲ ಪಾತ್ರೆನೂ ಅಲ್ಲೇ ಹಾಕಿರ್ತೀನಿ, ಅಲ್ಲೇ ಬೆಳಗ್ತಾ ಇರ್ತೀನಲ್ವ. ಸೊ ಹಾಗಾಗಿ ಅಡುಗೆ ಮನೆ ಸಿಂಕಲ್ಲಿ ನಾನು ಜಸ್ಟ್ ಏನಾದರೂ ಏನು ಸೋಪ್ ಹಾಕದೆ ಹಾಗೆ ತೊಳಿತೀವಿ ನೋಡಿ ಪಾತ್ರೆಗಳು, ಅದನ್ನು ಮಾತ್ರ ತೊಳೆದು ಇಟ್ಕೊತೀನಿ ಅಷ್ಟೆ. ಪಾತ್ರೆ ಎಲ್ಲ ಮುಗಿದಾದ ನಂತರ ಹಿತೈಷ್ಗೆ ಆಫ್ಟರ್ ಸ್ಕೂಲ್ ಸ್ನ್ಯಾಕ್ ಕೊಡೋದಕ್ಕೆ ಒಂದು ಎಗ್ನ ಬಾಯ್ಲ್ ಮಾಡಿ ಕೊಡ್ತೀನಿ ಈ ರೀತಿ ಅವನಿಗೆ. ಸೊ ಅದೆಲ್ಲ ಮುಗ್ದಿದ್ದಾದ ನಂತರ ಒಂದು 4:45 ಟೈಮ್ಗೆ ಟೆರೆಸ್ಗೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಹೋಗ್ತಾಯಿದ್ದೀನಿ. ಇಲ್ಲಿ ಮಡಿಬಟ್ಟೆ ಎಲ್ಲ ಮಚ್ಚಿ ಇಟ್ಟಿದ್ದೆ, ಹಾಗೆಯೇ ಎತ್ತೂ ಸಹ ಇಟ್ಟಿಲ್ಲ, ಟೈಮ್ ಆಗಿಲ್ಲ ನನಗೆ. ಸೊ ಮೇಲ್ಗಡೆ ಬಂದ ನಂತರ ಅದೆಲ್ಲ ಮಾಡ್ಕೋಬೋದು ಅಂತ. ಇವಾಗಂತೂ ಎಷ್ಟು ಬಿಸಿಲು, ದಿನ ನೀರು ಹಾಕಬೇಕು ಅಂತ ಅಂತಾರೆ, ಬಟ್ ನಾನು 2 ಡೇಸ್ಗೆ ಒಂದು ಸಲ ಮಾತ್ರ ನೀರು ಹಾಕೋದು. ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ ನೀರು. ಸೊ ದಿನ ಹಾಕಿದ್ರೆ ಒದ್ದೆ ಇರೋ ಮಣ್ಣು ಆಲ್ಮೋಸ್ಟ್ ಒದ್ದೆನೇ ಇರುತ್ತೆ. ಒಂದಿನ ಆದ ನಂತರ ಮತ್ತೆ ಹೋಗಿ ನೋಡಿದ್ರೆ ಸೊ 2 ಡೇಸ್ ಆದಮೇಲೆ ಕಂಪ್ಲೀಟಾಗಿ ಡ್ರೈ ಆಗಿರುತ್ತಲ್ಲ, ಹಾಗಾಗಿ ನಾನು 2 ಡೇಸ್ಗೆ ಒಂದು ಸಲ ಮಾತ್ರ ಇವಾಗಲೂ ಸಹ ನೀರು ಹಾಕೋದು. ನಾನು ಮತ್ತೆ ಒದ್ದೆ ಇದ್ದಿದ್ದ ಮೇಲೇ ನೀರು ಹಾಕೋಕ್ಕೆ ಹೋದರೆ ರೂಟೆಲ್ಲ ಒಂಥರ ಕೊಳ್ತೋದಂಗೆ ಆಗ್ಬಿಟ್ಟು ಗಿಡ ಸಾಯೋ ಚಾನ್ಸ್ ಇರುತ್ತೆ. ಇನ್ನು ಬಾಲ್ಕನಿನಲ್ಲಿ ಇಟ್ಟಿರೋ ಗಿಡಗಳಿಗಂತೂ ನಾನು ವಾರಕ್ಕೆ 2 ಸಲ ನೀರು ಹಾಕೋದು ಅಷ್ಟೇ. ತುಂಬ ಜಾಸ್ತಿ ಓವರ್ ಕೇರ್ ಮಾಡಿದ್ರೂ ಗಿಡ ಸತ್ತೋಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾನು ಇದೇ ರೀತಿ ಎಷ್ಟೋ ಗಿಡಗಳನ್ನ ಕಳ್ಕೊಬಿಟ್ಟಿದ್ದೀನಿ. ಅಂದರೆ ಒಂದು ತಿಂಗಳಿಗೆಲ್ಲ ಹೋಗೋದು ಬರೋದು ನೀರು ಹಾಕೋದು, ಹೋಗೋದು ಬರೋದು ನೀರು ಹಾಕೋದು, ಆ ರೀತಿ ಮಾಡಿ ನರ್ಸರಿಯಿಂದ ಎಷ್ಟೊಂದು ಗಿಡಗಳೆಲ್ಲ ಕೊಳ್ತೋಗಿತ್ತು. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕ್ತಾಯಿದ್ದೀನಿ ನಾನಿವಾಗ. ಸೊ ನೋಡಿ ಟೆರೆಸ್ ಸುಮಾರು ಗಿಡಗಳು ನಾನು ತೋರಿಸೇ ಇರಲಿಲ್ಲ, ಅಪ್ಡೇಟ್ ಮಾಡ್ತಾಯಿದ್ದೀನಿ ಟೆರೆಸಲ್ಲಿರೋವಂಥ ಗಿಡಗಳ ಬಗ್ಗೆ. ಸ್ಟ್ರಾಬೆರಿ ಆಲ್ಮೋಸ್ಟ್ ಕಡಿಮೆ ಆಗಿದೆ, ಇವಾಗ ಬಿಡೋದು ನಿಂತಿದೆ. ಸೊ ಇದು ಹಿರಳಿಕಾಯಿಂದ ಗಿಡ, ಒಂದು 4 ಹಿರಳಿಕಾಯಿ ಬಿಟ್ಟಿದೆ, ಅದ್ರ ಭಾರಕ್ಕೆ ಹಾಗೇ ಅದು ಬಕ್ಕೋಬಿಟ್ಟಿದೆ. ಇದು ಸೌತೆಕಾಯಿ ಬಳ್ಳಿ, ಒಂದೇ ಒಂದು ಅಥವಾ 1-2 ಸೌತೆಕಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ನಾನೇನು ಹಾಕಿಲ್ಲ, ಅದು ಯಾವುದೋ ಒಂದು ಬೀಜ ಅದಾಗಿದ್ದೇ ಹುಟ್ಕೊಂಡು ನನಗದು ಸೌತೆಕಾಯಿದು ಅಂತಲೂ ಗೊತ್ತಿರಲಿಲ್ಲ, ಹಾಗೆ ಬಿಟ್ಟಿದ್ದೆ. ಯಾವುದಾದ್ರೂ ಒಂದು ಪಡವಲಕಾಯೋ ಆ ರೀತಿದೆ ಅಂತ ಗೊತ್ತಿತ್ತು, ಬಟ್ ಸೌತೆಕಾಯಿ ಬಂತು ಕೊನೆಗೆ. 1-2 ಸೌತೆಕಾಯಿ ತೊಗೊಂಡೆ, ಅದರಲ್ಲಿ ಅದಾಗಿದ್ದೇ ಒಣಗಲಿ ಅಂತ ಬಿಟ್ಟಿದ್ದೀನಿ. ಇದು ನುಗ್ಗೆ ಸೊಪ್ಪು ಚೆನ್ನಾಗಿ ಬರ್ತಾ ಇದೆ. ಸೊ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೀಲಿ, ಆಮೇಲೆ ಕಿತ್ಕೊಳ್ಳೋಣ ಅಂತ ಬಿಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಬಸಳೆ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ಮು ಅಂತೂ ಫಸ್ಟ್ ಟೈಮ್ ನಾನು ಬೆಳೆದಿರೋದು. ಇದು ಒಂದು 12 ಇಂಚ್ ಪಾಟಿಗೆ 2 ಸಸಿ ಹಾಕಿದ್ದೀನಿ, 4 ಸಸಿ. ಒಂದರಲ್ಲಿ ಆಲ್ಮೋಸ್ಟ್ ಇವಾಗ ಕಾಯಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲನೂ ಒಂದು ರೌಂಡ್ ನೋಡಿಕೊಂಡು ಗಿಡಗಳು ಯಾವುದಕ್ಕಾದ್ರೂ ಹುಳ ಬಂದಿದ್ರೆ ಸ್ಪ್ರೇ ಏನಾದರೂ ಮಾಡಬೇಕಾ ಅಂತ ಅಂದ್ಬಿಟ್ಟು ಸೊ ಒಂದು ರೌಂಡ್ ನೋಡ್ಕೋತೀನಿ ನೀರು ಹಾಕೋದಕ್ಕಿಂತ ಮುಂಚೆ. ಒಂದೊಂದಕ್ಕೆ ಜಸ್ಟ್ ಅವಾಗಿನ್ನೂ ಸ್ವಲ್ಪ ವೈಟ್ ಏನಾದರೂ ಹುಳ ಬಂದಿದ್ರೆ ಜಸ್ಟ್ ಇದು ವಾಟರನ್ನೇ ಸ್ವಲ್ಪ ಫೋರ್ಸಾಗಿ ಬಿಟ್ಬಿಟ್ರೆ ಗಿಡಗಳ ಮೇಲೆ ಅದೇ ಹೋಗಿಬಿಡುತ್ತೆ. ಇಲ್ಲ ತುಂಬ ಆಗಿದ್ದರೆ ನೀಮ್ ಆಯಿಲ್ ಸ್ಪ್ರೇ ಮಾಡಬೇಕು. ಇದು ಆಲ್ ಸ್ಪೈಸ್ ಗಿಡ ಅಂತ, ಪಲಾವ್ ಎಲೆ ಬದಲಾಗಿ ಇದನ್ನು ಹಾಕ್ಬೋದು, ತುಂಬಾ ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರುತ್ತೆ. ಅದನ್ನು ಮುರಿದ್ಬಿಟ್ಟು ಸ್ಮೆಲ್ ತೊಗೊಂಡ್ರೆ ಸಾಕು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲದ್ರದ್ದು ಸ್ಮೆಲ್ ಬರುತ್ತೆ ಅದರಲ್ಲಿ. ಸೊ ಗಿಡಗಳಿಗೆಲ್ಲ ನೀರು ಹಾಕಿದ ನಂತರ ಒಂದು ಸ್ವಲ್ಪ ಟೊಮ್ಯಾಟೊ ಮತ್ತು ಕರಿಬೇವು ಎಲ್ಲ ಬಿದ್ದೋಗಿತ್ತು ಅಲ್ಲಿ, ಅದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಟೊಮ್ಯಾಟೊ ಯಾವುದ್ಯಾವ್ದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅದನ್ನು ಮಾತ್ರ ತೊಗೊತಾ ಇದ್ದೀನಿ. ಆಲ್ಮೋಸ್ಟ್ ಇದನ್ನು ಟೊಮ್ಯಾಟೊ ಹಣ್ಣೆಲ್ಲ ಸ್ಟಾಪ್ ಆಗೋಕ್ಕೆ ಬಂದಿದೆ. ಇನ್ನೊಂದು ಸ್ವಲ್ಪ ಹಣ್ಣೆಲ್ಲ ಕಿತ್ಕೊಂಡಿದ್ದ ನಂತರ ಬೇರೆ ಸಸಿಗಳನ್ನ ಹಾಕಬೇಕು. ಮಧ್ಯಾಹ್ನ ಹೋಗಿ ನಾನು ತರಕಾರಿ ತಂದಿದ್ದೆ. ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಸಂತೆ ಇದೆ ನಮ್ಮ ಹಾಸನಲ್ಲಿ, ಮಂಗಳವಾರದೊತ್ತು ಸಂತೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಒಂದು 3-4 ದಿನಕ್ಕೆ ಆಗೋಷ್ಟು ಮಾತ್ರ ತರಕಾರಿ ಸೊಪ್ಪು ತರ್ತೀನಿ ನಾನು. ಈ ಬೇಸಿಗೆಲಂತೂ ಇರೋದೇ ಇಲ್ಲ ತರಕಾರಿ, ಎಷ್ಟೇ ಫ್ರೆಶ್ ಆಗಿರೋತ್ತಂದ್ರೂ. ನೋಡಿ ಮಧ್ಯಾಹ್ನ ತಂದಿದ್ದು ಸಂಜೆ ಅಷ್ಟರಲ್ಲಿ ಸೊಪ್ಪೆಲ್ಲ ಬಾಡೋದಂಗೆ ಆಗೋಗಿದೆ. ಸೊ ಇದನ್ನು ಎಷ್ಟು ದಿನ ಅಂತ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡೋಕ್ಕಾಗುತ್ತೆ ಹೇಳಿ. ಸೊ ಹಾಗಾಗಿ ಒಂದು 3-4 ದಿನ ಅಷ್ಟೇ ನಾನು ತರೋದು. ಮೆಂತ್ಯ ಸೊಪ್ಪು ತಂದಿದ್ದೆ, ಸೊ ಫ್ರೆಶ್ ಆಗಿ ಮೆಂತ್ಯ ಸೊಪ್ಪಿನ ಬಾತ್ ಮಾಡೋಣ ರಾತ್ರಿಗೆ ಅಂತ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಮೆಂತ್ಯ ಸೊಪ್ಪಿನ ಬಾತಿಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಕಾಲು ಭಾಗ ಆಗೋಷ್ಟು ಮಾತ್ರ ಈರುಳ್ಳಿ, ತುಂಬ ಜಾಸ್ತಿ ಏನು ಬೇಡ. ಹಾಗೆ ಮೆಂತ್ಯ ಸೊಪ್ಪಿಂದು ಕಡ್ಡಿ ಎಲ್ಲ ತೆಗೆದುಬಿಟ್ಟು ಬರೀ ಸೊಪ್ಪನ್ನು ಮಾತ್ರ 2 ಕಟ್ಟಾಗುವಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡಿ. ಟೊಮ್ಯಾಟೊ, ಈರುಳ್ಳಿ, ಹಸಿ ಬಟಾಣಿ ಮತ್ತು ಸ್ವಲ್ಪ ಪುದೀನ, ಅದು ಪಲಾವ್ ಎಲೆ ಅಂತ ಹೇಳ್ತಾರೆ ನೋಡಿ, ಅಂದರೆ ಸಣ್ಣಕ್ಕಿ ಎಲೆ, ಬಾಸ್ಮತಿ ಅಕ್ಕಿ ಎಲೆ ಅಂತ ಹೇಳ್ತಾರೆ. ಅದನ್ನು ತೊಗೊಂಡು ಬಂದಿದ್ದೀನಿ ಮೇಲಿಂದ ಟೆರೆಸಿಂದ, ಅದನ್ನು ಪಲಾವ್ಗೆ ಹಾಕೋಣ ಅಂತ, ಅಂದರೆ ಮೆಂತ್ಯ ಬಾತಿಗೆ. ಇವಾಗ ಮಿಕ್ಸಿ ಜಾರಿಗೆ ಮೊದಲೇ ನಾನು ತೋರಿಸಿಟ್ಟಿದ್ನಲ್ಲ ಶುಂಠಿ, ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕಿ ಒಂದು 2 ಹಿಡಿ ಆಗೋಷ್ಟು ಮಾತ್ರ ಕಾಯಿ ತುರಿ ಸೇರಿಸ್ಬೇಕು. ತುಂಬ ಜಾಸ್ತಿ ಮಸಾಲೆ ಆಗಿಬಿಡುತ್ತೆ ಕಾಯಿ ಜಾಸ್ತಿ ಹಾಕಿದ್ರೆ. ಇದನ್ನು ನೀವು ನೀರು ಹಾಕ್ಕೊಂಡಾದರೂ ರುಬ್ಬೋದು, ಇಲ್ಲ ಹಾಗೇ ತರಿಯಾಗಿಯೂ ಸಹ ಇದನ್ನು ಪೇಸ್ಟ್ ಥರ ಮಾಡಿ ಇಟ್ಕೋಬೋದು. ನಾನು ನೀರು ಹಾಕಿ ರುಬ್ತಾ ಇಲ್ಲ, ಜಸ್ಟ್ ಅದೆಲ್ಲ ಪೌಡರ್ ಫಾರ್ಮ್ನ ಆಗಲಿ ಅಂತ ಅಂದ್ಬಿಟ್ಟು ನೀರು ಹಾಕ್ದೇ ಹಾಗೇ ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ನೀರು ಹಾಕಿ ಮಾಡೋದು ಒಂದು ಟೇಸ್ಟ್ ಇರುತ್ತೆ, ಈ ರೀತಿ ತರಿಯಾಗಿ ಹಾಕಿ ಮಾಡೋದು ಒಂದು ಟೇಸ್ಟ್ ಇರುತ್ತೆ. ಒಂದು ಸಲ ಇದನ್ನು ಟ್ರೈ ಮಾಡಿ. ಇವಾಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆಗ್ತಿದ್ದ ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ, ಮತ್ತು ಇದು ಪಲಾವ್ ಎಲೆನ ಕಿತ್ಕೊಂಡು ಬಂದಿದ್ನಲ್ಲ ಅದು ಒಂದು 2 ನೀಟಾಗಿ ಪೀಸ್ ಮಾಡಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಅದಂತೂ ಎಣ್ಣೆ ಹಾಕಿದ ನಂತರ ಎಂಥ ಸ್ಮೆಲ್ ಬರುತ್ತೆ ಅಂದರೆ ಇಡೀ ಮನೆಯೆಲ್ಲ ಘಮ್ ಅನ್ನುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಸ್ಮೆಲ್ಲು. ಸೊ ಎಕ್ಸ್ಟ್ರಾ ನಾನು ಚಕ್ರ ಹೂವು ಅದೆಲ್ಲ, ಅನಾನಸ್ ಮೊಗ್ಗು, ಮರಾಠ ಮೊಗ್ಗು ಅವೆಲ್ಲ ಏನೂ ಹಾಕಲಿಲ್ಲ, ಜಾಸ್ತಿ ಮಸಾಲೆ ಆದಂಗೆ ಆಗಿಬಿಡುತ್ತೆ ಅಂತ. ಸೊ ಈರುಳ್ಳಿ, ಹಸಿ ಬಟಾಣಿ ಮತ್ತು ಪುದೀನ ಸೊಪ್ಪನ್ನು ಹಾಕಿ ಈರುಳ್ಳಿ ಸ್ವಲ್ಪ ಒಂದು 2-3 ನಿಮಿಷ ಫ್ರೈ ಆಗ್ತಿದ್ದ ಹಾಗೇ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಮತ್ತು 1 ಟೊಮ್ಯಾಟೊ ಉದ್ದುದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಟೊಮ್ಯಾಟೊ ಲಾಸ್ಟಲ್ಲಿ ಹಾಕಿದ್ರೂ ನಡೆಯುತ್ತೆ, ಇವಾಗಲೇ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಟೊಮ್ಯಾಟೊ ಸ್ವಲ್ಪ ಅದನ್ನು ಅಷ್ಟೇ ಒಂದು 2 ನಿಮಿಷ ಫ್ರೈ ಮಾಡ್ತಿದ್ದ ಹಾಗೇ ಮೆಂತ್ಯ ಸೊಪ್ಪು 2 ಕಟ್ ಆಗುವಷ್ಟು ನಾನು ಚೆನ್ನಾಗಿ ತೊಳೆದು ಸೊಪ್ಪನ್ನು ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಹೊತ್ತಿಗೆ ಇಷ್ಟೊಂದು ಸೊಪ್ಪು ಬೇಕಾ ಅಂತ ಅನಿಸುತ್ತೆ ನಿಮಗೆ, ಆದರೆ ಮೆಂತ್ಯ ಸೊಪ್ಪು ಈಗ ಫ್ರೈ ಮಾಡ್ತಾ ಇದ್ದ ಹಾಗೇ ಇಷ್ಟ ಆಗಿಬಿಡುತ್ತೆ, ಅಷ್ಟೊಂದು ಸೊಪ್ಪಿದ್ದಿದ್ದು. ಆಮೇಲೆ ಎಂಥ ಬಾತಪ್ಪ ಇದು, ಬರೀ ಈರುಳ್ಳಿ ಟೊಮೆಟೊ ಸಿಗ್ತಾಯಿದೆ, ಮೆಂತ್ಯ ಸೊಪ್ಪು ಬಾತ್ ಅಂತಾರೆ, ಮೆಂತ್ಯ ಸೊಪ್ಪೇ ಇಲ್ಲ ಅನ್ನಂಗೆ ಆಗಿಬಿಡುತ್ತೆ. ಹಾಗಾಗಿ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ, ಒಂದು 2-3 ನಿಮಿಷ ಫ್ರೈ ಮಾಡ್ತಿದ್ದ ಹಾಗೇ ಎಷ್ಟಾಗೋಯ್ತು ಮೆಂತ್ಯ ಸೊಪ್ಪು ಅಂತ. ಸೊ ಅದರಲ್ಲಿರೋವಂಥ ಒಗ್ರು ಸ್ಮೆಲ್ ಹೋಗಬೇಕು, ಮೆಂತ್ಯ ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದು ಒಗ್ರು ಸ್ಮೆಲ್ ಹೋದ ನಂತರ ಇದು ಮಸಾಲೆನ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪನೂ ನೀರೇನು ಹಾಕಿಲ್ಲ ನಾನು, ಹಾಗೆಯೇ ಪುಡಿ ಮಾಡಿ ಸೇರಿಸಿದ್ದೀನಿ. ಈ ಮಸಾಲೆನೂ ಒಂದು 2 ನಿಮಿಷ ಅಷ್ಟೇ ಎಣ್ಣೆಯಲ್ಲಿ ಹುರಿದು ಅಕ್ಕಿ ಕ್ವಾಂಟಿಟಿಗೆ ತಕ್ಕಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಅಕ್ಕಿ ತೊಗೊಂಡಿದ್ರೆ 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಿದ್ರೆ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆ ರಸನೂ ಹಿಂಡ್ಕೋಬೋದು. ನಾನಿಲ್ಲಿ ಹುಳಿ ಟೊಮೆಟೊನೇ ಹಾಕಿರೋದ್ರಿಂದ ನಿಂಬೆ ರಸ ಏನೂ ಹಾಕಿಲ್ಲ. ಆ ನೀರೆಲ್ಲ ಚೆನ್ನಾಗಿ ಒಂದು ಕುದಿ ಬಂದಿದ್ದಾದ ನಂತರ 1 ಕಪ್ ರೈಸು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ನಾನು, ಅದನ್ನು ಸೇರಿಸ್ತಾ ಇದ್ದೀನಿ. ನಾರ್ಮಲ್ ಸೋನಾ ಮಸೂರಿ ರೈಸ್ ಇದು. ಪಲಾವ್ಗಾಗಲಿ, ಚಿತ್ರಾನ್ನ, ಪುಳಿಯೋಗರೆ ಅದಕ್ಕೆಲ್ಲ ರಾಜ್ಮುಡಿ ರೈಸ್ ಹಾಕಿದ್ರಂತೂ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಪಲಾವ್ಗೆ ಮತ್ತು ಗೀ ರೈಸು ಅಂಥದಕ್ಕೆ ಮಾತ್ರನೇ ನಾನು ಸೋನಾ ಮಸೂರಿ ರೈಸ್ನ ಇಟ್ಕೊಂಡಿದ್ದೀನಿ. ಈ ಸೋನಾ ಮಸೂರಿ ರೈಸು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದೇ 1 ಸ್ಪೂನ್ ತುಪ್ಪನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಟೈಮರ್ ಸೆಟ್ ಮಾಡಿ, ಅಥವಾ ನಾರ್ಮಲ್ ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ ಅಂದರೆ 1 ಅಥವಾ 2 ವಿಸಿಲ್ ಕೊಟ್ಟು ಬೇಯಿಸ್ಕೊಳ್ಳಿ. ಅದಾಗೋ ಅಷ್ಟರಲ್ಲಿ ಈ ಕಡೆ ನಾನು ಮೊಸರು ಬಜ್ಜಿಗೂ ಸಹ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೌತೆಕಾಯಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಜೊತೆಗೇ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೊಸರು, ಒಂದು ಅರ್ಧ ಲೋಟ ಆಗೋಷ್ಟು ಹಾಲು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಮೊಸರು ಬಜ್ಜಿಗೆ ಸ್ವಲ್ಪ ಹಾಲು ಹಾಕೋದ್ರಿಂದ ಒಳ್ಳೆ ಟೇಸ್ಟ್, ಅಂದರೆ ಸ್ವೀಟಾಗಿರುತ್ತೆ. ಇಲ್ಲಾಂದರೆ ಮೊಸರದ್ದು ಸ್ವಲ್ಪ ಹುಳಿ ಇರುತ್ತೆ ಅಲ್ವಾ, ಸೊ ಅದು ಬ್ಯಾಲೆನ್ಸ್ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಾಗಿದೆ. 12 ಮಿನಿಟ್ಸ್ಗೆ ನಾನು ಸೆಟ್ ಮಾಡ್ತೀನಿ ಇದನ್ನು, ಅದರಲ್ಲೇ ಆಪ್ಷನ್ಸ್ ಇರುತ್ತೆ ಇದು ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ. ಸೊ 12 ಮಿನಿಟ್ಸ್ ಆಗಿ ನಾರ್ಮಲಾಗಿ ಅದಾಗಿದೆ. ಅದೇ ಪ್ರೆಷರ್ ಹೋದ ನಂತರ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪನೂ ಸಹ ತಳ ಹಿಡ್ದಿಲ್ಲ, ನೀಟಾಗಿ ಉದ್ರುದ್ರಾಗಿರುತ್ತೆ, ಆದರೆ ಸಾಫ್ಟಾಗಿರುತ್ತೆ. ಇದು ಸ್ಪೆಷಾಲಿಟಿನೇ ಅದು. ಕೆಲವೊಮ್ಮೆ ಕುಕ್ಕರ್ನಲ್ಲಿ ತಳ ಹಿಡಿಯೋವಂಥ ಚಾನ್ಸಸ್ಸೂ ಇರುತ್ತೆ, ಇದರಲ್ಲಂತೂ ತುಂಬಾ ಚೆನ್ನಾಗಾಗುತ್ತೆ. ಯಾವತ್ತೂ ಅಷ್ಟೇ ಒಂದು 2-3 ತುತ್ತೇನು ಇನ್ನೂ ಒಂದು ಸಲ ಹಾಕಿಸ್ಕೊಂಡು ತಿನ್ನೋಣ ಅನ್ನೋಷ್ಟು ಟೇಸ್ಟ್ ಬರುತ್ತೆ ಈ ಕುಕ್ಕರ್ನಲ್ಲಿ. ಹಾಗಾಗಿ ನಾನು
ಈ ಥರ ಬಾತ್ ರೈಸ್ ಐಟಮ್ಸ್ನೆಲ್ಲನೂ ಕುಕ್ಕರ್ನಲ್ಲೇ ಇದೇ ಎಲೆಕ್ಟ್ರಿಕ್ ಕುಕ್ಕರ್ನಲ್ಲೇ ಮಾಡಿಬಿಡ್ತೀನಿ. ಸೊ ನೈಟ್ ಡಿನ್ನರ್ಗೆ ನಮ್ಮ ಮನೇಲಿ ಮೆಂತ್ಯ ಸೊಪ್ಪಿನ ಬಾತು ಮತ್ತು ಮೊಸರು ಬಜ್ಜಿ ಸರ್ವ್ ಮಾಡಿ ತಿಂತಾಯಿದ್ದೀವಿ. ನನಗೆ ಸ್ವಲ್ಪ ಖಾರ ಅನ್ನಿಸ್ತು, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವೂ ಸಹ ಟ್ರೈ ಮಾಡಿ. ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ.